ಸೊ ಇದಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ. ಇನ್ನು ಮುಂದೆ ಹಿಂಗ ಆಗ್ಲಾರ್ದಂತ ಎಚ್ಚರನ ಇವತ್ತು ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ವಹಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್. KS IAS ಹೆಣ್ಮಕ್ಳು ಓದಬಾರ್ದು ಅಂತ ಅಂದ್ರೆ ನನ್ಗೆ ಈಗ ಹೆಂಗ ಅನಿಸ್ತಾ ಇದೆ ಅಂತಂದ್ರೆ ಪುನಃ ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಗಂಡೆಂಬುವರು ಮಲೆ ಮುಡಿ ಇದ್ದರೆ ಹೆಣ್ಣೆಂಬುವರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ ವಚನಕಾರರು ಅಂದೇ ಹೇಳಿದರು. ಹಿಂಗಿರುವಂತ ಈ ಸಂದರ್ಭದಲ್ಲಿ ಮಹಿಳೆ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಇವತ್ತು ಪ್ರಜಾಪ್ರಭುತ್ವದ ದೇಶದಲ್ಲಿ, ಸಂವಿಧಾನ ಒಪ್ಪಿರುವಂತ ದೇಶದಲ್ಲಿ ಇವತ್ತು ಅವ್ರು KS IAS ಗಳನ್ನ ಓದ್ಕೊಂಡು ಪಾಸ್ ಆಗಿ ಬಂದಿರೋಂಥ ಹೆಣ್ಮಕ್ಳು ಅಧಿಕಾರಿಗಳಾಗಿದ್ದಾರೆ. ಇವತ್ತು ಯಾರೋ ಸನಾತನ ಧರ್ಮದ ಇವನ್ನ ಹೇಳಿದ್ರು ಅನ್ನೋಂಥ ಒಂದೇ ಒಂದು ಕಾರಣನ ಇಟ್ಕೊಂಡು, ಅದೇ ಸಂಪ್ರದಾಯನ ಇಟ್ಕೊಂಡು ಮಹಿಳೆ ಅನ್ನೋಂಥ ಕಾರಣಕ್ಕೋಸ್ಕರಾಗಿ ಬನ್ನಿ ಮಂಟಪದ ಪೂಜೆಯನ್ನ ಆಕೆ ಮಾಡಬಾರ್ದು, ಆ ಬನ್ನಿ ಮಂಟಪದ ಇದನ್ನ ಕಾರ್ಯಗಳನ್ನ ಆಕೆ ನೆರವೇರಿಸಬಾರ್ದು ಅಂತ ಹೇಳಿ ಇವತ್ತು ಬೇರೆಯವ್ರ ಕೈಯಲ್ಲಿ ಮಾಡಿಸಿರುವಂಥದ್ದು ಏನಿದೆ, ಇದು ಸಂವಿಧಾನಕ್ಕೆ ಮಾಡುವಂತ ಅಪಚಾರ ಮತ್ತು ಅವಮಾನ ಅನ್ನೋಂಥದ್ದನ್ನ ನಾ ಹೇಳ್ತೇವೆ. ಇದಕ್ಕೆ ನಾನು ನೇರವಾಗಿ ಕೂಡ ಜಿಲ್ಲಾಧಿಕಾರಿಗಳನ್ನ ನಾನು ನಿಮ್ಮ ಮುಖಾಂತರ ನಾನು ನಿಂದಿಸ್ತೇನೆ. ಯಾಕೆ ಅಂತಂದ್ರೆ ಅವರು ಅದನ್ನ ನೋಡ್ಬೇಕಿತ್ತು, ಸಂವಿಧಾನವನ್ನ ಜಾರಿ ಮಾಡ್ಬೇಕಾಗಿರೋಂಥವ್ರು. ಸಂಪ್ರದಾಯಗಳು 108 ಹೇಳ್ಕೊಂಡ್ ಬರ್ತಿದಾವೆ. ಈಗ ಮೊನ್ನೆ ನಮ್ಮ ಬಾನು ಮುಸ್ತಾಫಕ ಸಂಬಂಧ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಸಾಕಷ್ಟು ಜನ ಸನಾತನ ಧರ್ಮನ ಒಪ್ಪುವಂತವ್ರು ವಿರೋಧ ಮಾಡಿದ್ರು. ಆದ್ರೆ ಇವತ್ತು ಸರ್ಕಾರ ಅದನ್ನ ಗಟ್ಟಿಯಾದಂತ ತೀರ್ಮಾನನ ತಗಂತು. ಹಂಗಿರುವಂತ ಸಂದರ್ಭದಲ್ಲಿ ಒಂದು ತಾಲೂಕಿನಲ್ಲಿ ಈ ತರದ ಒಂದು ಕಾರ್ಯಕ್ರಮನ ಮಾಡುವಂತ ಸಂದರ್ಭದಲ್ಲಿ ಜಾರಿ ಮಾಡುವಂತದ್ರಲ್ಲಿ ಜಿಲ್ಲಾಡಳಿತ ಎಡವಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೆ. ಸೊ ಇನ್ನು ಮುಂದೆ ಇದು ಈ ರೀತಿ ಆಗ್ಬಾರ್ದು, ಇದನ್ನ ಕರೆಕ್ಟ್ ಆಗಿ ಕೂಡ ನಡೆಸ್ಕೊಂಡು ಹೋಗ್ಬೇಕು. ಹಂಗಿದ್ರೆ ನೀವು KS IAS ಹೆಣ್ಮಕ್ಳು ಓದಬಾರ್ದು ಅಂತ ಅಂದ್ರೆ ನನ್ಗೆ ಈಗ ಹೆಂಗ ಅನಿಸ್ತಾ ಇದೆ ಅಂತಂದ್ರೆ ಪುನಃ ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಹೆಣ್ಮಕ್ಳು ಹಿಂದೆ ಹೇಳ್ತಿತ್ತಲ್ಲ, ಇವ್ರು ಶಾಸ್ತ್ರ ಹೇಳ್ತಿತ್ತಲ್ಲ, ಹೆಣ್ಮಗಳು ಓದಿರೋಂಥ ಹೆಣ್ಮಗಳು ಊಟ ಬಡಿಸಿದ್ರೆ ಇವತ್ತು ಅದು ಹುಳ ಆಗ್ತದೆ, ಹಂಗಾಗಿ ಹೆಣ್ಮಕ್ಳು ಓದಬಾರ್ದು ಅಂತ ಹೇಳಿ ಏನೋ ಒಂದು ಧರ್ಮ ನಮ್ಮನ್ನ ನಿಂದಿಸ್ತಾ ಇತ್ತು. ಇವತ್ತು ಅದೇ ಧರ್ಮನ ಎತ್ತಿಡಿಯುವಂತ ಕೆಲಸನ ಇವತ್ತು ಸಂವಿಧಾನದ ಭಾರತದಲ್ಲೂ ಕೂಡ ಆಗಿದೆ. ಸೊ ಇದಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ. ಇನ್ನು ಮುಂದೆ ಹಿಂಗ ಆಗ್ಲಾರ್ದಂತ ಎಚ್ಚರನ ಇವತ್ತು ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ವಹಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್. ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಿನ್ನೆ 2ನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ, ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಜಯದಶಮಿಯನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಎಲ್ಲ ಕಡೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಜರಾಯಿ ದೇವಸ್ಥಾನಗಳು ಏನು ರಾಜ್ಯದಲ್ಲಿದೆ, ಅದು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1300 ಮುಜರಾಯಿ ದೇವಾಲಯಗಳಿದೆ. ನಾವುಗಳು ಈಗಾಗಲೇ ಪ್ರಗತಿಪರ ಸಂಘಟನೆಗಳು ಮತ್ತು ಅರಿವು ಭಾರತ ಮತ್ತು ಎಲ್ಲ ಚಳುವಳಿಗಳು ದೇವಸ್ಥಾನಗಳಲ್ಲಿ ಎಲ್ಲ ಜಾತಿ ಧರ್ಮದವರು ಪ್ರವೇಶ ಮಾಡ್ಬೋದು ಅಂತ ನಾವು ಒಂದು ಸ್ಟಿಕ್ಕರ್ ಎಲ್ಲ ಅಂಟಿಸಿದ್ದೀವಿ ಜಿಲ್ಲಾಧಿಕಾರಿಗಳು ಸಹಕಾರ ಪಡೆದು. ಇವತ್ತು ಇದನ್ನು ನಮ್ಗೆ ಅರ್ಥ ಆಗಲಿಲ್ಲ. ಬಹಳ ಕಾಲದಿಂದನೇ ಇಲ್ಲಿ ಆ ವಿಜಯದಶಮಿ ದಿವಸ ಬನ್ನಿ ಮಂಟಪಕ್ಕೆ ಬನ್ನಿ ಮರದ ಪೂಜೆ ಮಾಡುವಂಥದ್ದು ತಹಸೀಲ್ದಾರ್ಗಳು ಅಥವಾ ಅವರು ಇಲ್ಲ ಅನ್ನೋದಾದರೆ AC ಅವರು ಅದಕ್ಕೆ ಪೂಜೆ ಮಾಡಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂಥ ಪದ್ಧತಿ ರೂಢಿಯಲ್ಲಿದೆ. ಆದರೆ ಇಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ನಮಗೆ, ಅವರು ಯಾರೇ ಮಹಿಳೆಯರಾಗಿರೋದ್ರಿಂದ ಮಹಿಳೆಯರಿಗೆ ಅವಕಾಶ ಇಲ್ಲ, ಪುರುಷರಿಂದಾನೇ ಪೂಜೆ ಮಾಡಿಸ್ಬೇಕು ಅನ್ನೋ ಒಂದು ಪದ್ಧತಿ ಇದೆ ಅಂತ ಅಂದುಬಿಟ್ಟು ನಿನ್ನೆ ಪ್ರಜಾವಾಣಿ ವರದಿಯಲ್ಲಿ ನಾವು ನೋಡಿದ್ವಿ. ಬಹಳ ಆಶ್ಚರ್ಯ ಅನಿಸ್ತು. ಇಂಥ ಪ್ರಗತಿಪರ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಯಾವುದೇ ಚಳವಳಿಗಳು ಮತ್ತು ಅನ್ಯಾಯವನ್ನು ಪ್ರತಿಭಟಿಸುವಂಥದ್ರಲ್ಲಿ ನಮ್ಮ ಜಿಲ್ಲೆ ಮೊದಲಿಂದೇ ಆಗಿ ಮೊದಲಿಂದನೂ ಅದು ಒಂದು ಹೆಸರಲ್ಲಿ ಬಂದಿದೆ. ಆಗ ಅನ್ಯಾಯನ ಸಹಿಸದೇ ಇರುವಂಥ ಜಿಲ್ಲೆ ನಮ್ಮದು. ಹೀಗಾಗಿ ಇದನ್ನು ಕಂಡ ತಕ್ಷಣವೇ ನಮಗೆ ಇಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿನ ಸಲ್ಲಿಸಿ, ಈ ರೀತಿ ಇಲ್ಲಿ ಕೋಲಾರದಲ್ಲಿ ಒಬ್ಬ ನಯನಾ ಅಂತ ತಹಶೀಲ್ದಾರ್ ಮೇಡಮ್ ಇದ್ದಾರೆ, ಅವರು ಏನಾದರೂ ಮನೆಯಲ್ಲಿ ಅದೇನೋ ಕೆಲವು ಕಾರ್ಯಗಳಿದ್ದ ಸಂದರ್ಭದಲ್ಲಿ AC ಅವರಿದ್ದಾರೆ, ಡಾಕ್ಟರ್ ಮೈತ್ರಿ ಮೇಡಮ್ ಅಂತಿದ್ದಾರೆ, ಇವರಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದಾಗ ಬಹಳ ದುಃಖ ಆಯಿತು. ಇವತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಮುಳಬಾಗ್ಲಲ್ಲಿನೂ ಗೀತಾ ಮೇಡಮ್ಗೆ ಅವಕಾಶ ಕೊಟ್ಟಿಲ್ಲ, ಒಬ್ಬ ಸಾಮಾನ್ಯ SDA ಅಲ್ಲಿ ಸುಬ್ರಹ್ಮಣ್ಯ ಅನ್ನೋ ಒಂದು ಪೂಜೆ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಇವೆಲ್ಲ ಕಂಡಾಗ ಈಗ ಒಂದು ರೂಢಿ ಪದ್ಧತಿ ಇವುಗಳೆಲ್ಲ ಅನ್ನೋ ಹಂಗಿದ್ದಿದ್ರೆ ಸತಿ ಸಹಗಮನ ಪದ್ಧತಿ ಆಗರ ಚಾಲ್ತಿಗೆ ಬರಬೇಕು ಅನ್ಸುತ್ತೆ. ಮಹಿಳೆಗೆ ಏನು ಸ್ವಾತಂತ್ರ್ಯ ಇಲ್ಲ, ರೂಢಿ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಇವೆಲ್ಲ ಅನ್ನೋದಾದ್ರೆ ಮಹಿಳೆಗೆ ವಿದ್ಯಾಭ್ಯಾಸನೂ ಬೇಕಿಲ್ಲ, ಸಾವಿತ್ರಿಬಾಯಿ ಫುಲೆ ಅವರು ಅಕ್ಷರ ಜ್ಞಾನ ಕೊಟ್ಟಂತ ಅವ್ರ ಇತಿಹಾಸವೂ ಬೇಕಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಮೂಲಕ ಮಹಿಳೆಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ, ಅದು ಅಗತ್ಯ ಇಲ್ಲ ಅನ್ಸುತ್ತೆ. ಈ ದೇಶದಲ್ಲಿ ಒಬ್ಬ ಮನುಷ್ಯನನ್ನು ಪ್ರೀತಿಸಲಿಲ್ಲ, ಮಹಿಳೆ ಎಲ್ಲ ಸರ್ವಪ್ರಥಮ ಅಂತಂದು ಎಲ್ಲ ಇದರಲ್ಲಿನೂ ಸಹ ನಾವು ಮಹಿಳೆಗೆ ಸ್ಥಾನಮಾನ ಕೊಡ್ತಾ ಇದ್ದೀವಿ. ಈಗ ಮೈಸೂರು ದಸರಾದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಗೆ ಮಾಡ್ತಾ ಇದ್ದಾರೆ. ಚಾಮುಂಡೇಶ್ವರಿಗೆ ಪೂಜೆ ಮಾಡುವಾಗ ಚಾಮುಂಡೇಶ್ವರಿಗೆ ನಾವು ಸ್ಥಾನಮಾನ ಕೊಟ್ಟಾಗ ಇಲ್ಲಿ ಮಹಿಳೆ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂತ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ನಿಜವಾಗ್ಲೂ ಅಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಹೋಗಿ ಈ ಸಾರಿ ಇದರಲ್ಲಿ
ದಸರಾ ಮೆರವಣಿಗೆ ಇದರಲ್ಲಿ ಪೂಜೆಯಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಕೊಟ್ಟಾಗೇನೆ ಈ ಪದ್ಧತಿಗಳು ಎಲ್ಲ ತಾಲೂಕಾದ್ಯಂತ ಎಲ್ಲ ಎಲ್ಲೆಲ್ಲಿ ಮುಜರಾಯಿ ದೇವಸ್ಥಾನಗಳಿದೆಯೋ ಆ ಪೂಜೆ ಕೈಂಕರ್ಯಗಳಲ್ಲಿ ಆ ಬನ್ನಿ ಮರದ ಪದ್ಧತಿ ಏನು ಇದೆಯಾ ಅದನ್ನು ಅಳಿಸ್ಬೇಕು, ತನಿಖೆ ಮಾಡಿಸ್ಬೇಕು. ಏನು ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರನ್ನು ವಜಾ ಮಾಡಿಸೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಅದಕ್ಕಾಗಿ ಇವತ್ತೇನು ನಾನು ಭೀಮಸೇನೆ ಕರ್ನಾಟಕದ ವತಿಯಿಂದ ನಾನು ಇವತ್ತು ಮನವಿ ಸಲ್ಲಿಸೋದಕ್ಕೆ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ, SFI ಸಂಘಟನೆ, ಮತ್ತು CPM ಸಂಘಟನೆ, ಮತ್ತು ದಲಿತ ಸಂಘಟನೆ ಹಿರಿಯ ಮುಖಂಡರು ನಮ್ಮ ವಿಜಯಕುಮಾರ್ ಆಗ್ಬೋದು, ಅಥವಾ ನಮ್ಮ ಜನವಾದಿ ಮಹಿಳಾ ಸಂಘಟನೆ ನಮ್ಮ ಗೀತಮ್ಮ ಆಗ್ಬೋದು, ನಮ್ಮ ಇವರೆಲ್ಲರನ್ನ ಒಳಗೊಂಡಂತೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಜಿಲ್ಲಾಧಿಕಾರಿಗಳ ಮೂಲಕನೇ ಯಾವ ಸರ್ಕ್ಯುಲರಲ್ಲಿ ಏನಿದೆ, ಏನು ತೊಂದರೆ ಆಗಿದೆ, ಯಾಕೆ ಮಹಿಳೆ ಪೂಜೆ ಮಾಡಬಾರ್ದು ಅಂತ ಯಾಕೆ ನಿರಾಕರಿಸ್ತಾ ಇದ್ದಾರೆ, ಇದನ್ನ ಸಮಗ್ರ ತನಿಖೆ ಮಾಡಿಸಿ ಈ ಸರ್ಕಾರದ ಮಟ್ಟಕ್ಕೆ ಹೋಗೋವರೆಗೂ ಇಲ್ಲಿ ಪ್ರಗತಿಪರ ಚಳುವಳಿಗಳನ್ನ ಎಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುಂದೆ ಚಳುವಳಿ ಮಾಡಿ ಇದಕ್ಕೊಂದು ತಿಲಾಂಜಲಿ ಹಾಡಲೇಬೇಕಾಗಿದೆ ಅಂತೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್. ಅಮ್ಮ ನಮ್ಗೆ ಅದು ಡಾಕ್ಯುಮೆಂಟ್ಸ್ ಬೇಕಮ್ಮ ಸರ್ಕ್ಯುಲರ್. ಇದ್ರ ಹೆಣ್ಮಕ್ಳು ಅದು ಪೂಜೆ ಮಾಡಬಾರ್ದು ಅಂತಿದ್ರೆ ಅಷ್ಟೊಂದು ಸರ್ಕ್ಯುಲರ್ ಕೊಡಬೇಕು. ಭಾರತ ಮಾತೆಗೆ ಜೈ ಅಂತಾರ, ಭಾರತ ಮಾತೆ ಮುಟ್ಟಬಾರ್ದು. ಇದು ಹೆಂಗಿದು ಮಿಸ್ಗೆ ಭಾರತ ಮಾತೆಗೆ ಜೈ ಆದರೆ ಭಾರತ ಮಾತೆ ಮುಟ್ಟಬಾರ್ದು. ಅಮ್ಮ ಯಾವಾಗ